ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ. SSLC ವಿದ್ಯಾರ್ಥಿಗಳಿಗೆ ಏನು ವಿಶೇಷತೆ ಅಂತಂದರೆ SSLC ಕನ್ನಡ ಇದ್ದಿದ್ದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಹೌದಾ, ಕನ್ನಡದಲ್ಲಿ ಯಾವತ್ತೂ ನಾವು ಅಂಕಗಳನ್ನು ಕಡಿಮೆ ತೆಗೆದುಕೊಳ್ಳಲಿಕ್ಕೆ ನಾವು ಹೋಗಬಾರ್ದು. ಹೌದಾ, ಯಾಕಂದರೆ ನಮ್ಮ ಸ್ಕೋರ್ ಇದ್ದಿದ್ದು ಹೆಚ್ಚಿಗೆ ಮಾಡಿ ತೋರಿಸುವುದೇ ಕನ್ನಡ ಸಬ್ಜೆಕ್ಟ್. ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ಗಳು ನಮ್ಮ ಸ್ಕೋರನ್ನು ಹೆಚ್ಚಿಗೆ ಮಾಡಿ ತೋರಿಸ್ತವೆ. ಸೊ ದ್ಯಾಟ್ಸ್ ವೈ ನಮ್ಮ ಕಾನ್ಸಂಟ್ರೇಷನ್ ಇದ್ದಿದ್ದು ಇಲ್ಲಿ ನಮ್ಮ ಅಂಕಗಳನ್ನು ನಾವು ಕಡಿಮೆ ಮಾಡ್ಕೋಬಾರ್ದು. ಸೊ ಇಲ್ಲಿ ನಾನು ನೀಲನಕ್ಷೆಯನ್ನು ತಂದಿದ್ದೀನಿ, ಬ್ಲೂ ಪ್ರಿಂಟು, ಕನ್ನಡದ ಬ್ಲೂ ಪ್ರಿಂಟ್ ಇದು. ಹೌದಾ, ಮೊದಲು ಬ್ಲೂ ಪ್ರಿಂಟನ್ನು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಕ್ವಶನ್ ಪೇಪರನ್ನು ನೋಡ್ಕೋಬೇಕು. ಹೌದಾ, ಈ ಬ್ಲೂ ಪ್ರಿಂಟನ್ನು ನೋಡೋದಾದರೆ ನೀವು ನೋಡ್ಬೋದು. ಇಲ್ಲಿ ಬ್ಲೂ ಪ್ರಿಂಟು ನಮ್ಮ ಭಾಷೆ 3 ಅಂಕಗಳಿಗಿದೆ, ವ್ಯಾಘ್ರಗೀತೆ 4 ಅಂಕಗಳು, ಭಾಗ್ಯಶಿಲ್ಪಿಗಳು 5 ಅಂಕಗಳು, ಎದೆಗೆ ಬಿದ್ದ ಅಕ್ಷರ 3 ಅಂಕ, ಯುದ್ಧ 3 ಅಂಕ, ಶಬರಿ 4 ಅಂಕ, ಲಂಡನ್ ನಗರ 3 ಅಂಕ, ಅಗ್ನಿಭೂತಿ ವಾಯುಭೂತಿ ಕತೆ 3 ಅಂಕ, ಸಂಕಲ್ಪ ಗೀತೆ 4 ಅಂಕ, ಹಕ್ಕಿ ಹಾರುತ್ತಿದೆ ನೋಡಿದಿರಾ 5 ಅಂಕ, ಕೌರವೇಂದ್ರ ಕೊಂದೆ ನೀನು 4, ಛಲಮನೆ ಮೆರವೆ 3 ಅಂಕಗಳು, ಹಲಗಲಿ ಬೇಡರು 3 ಅಂಕ, ಕೆಮ್ಮನೆ ಮೀಸೆ ಒತ್ತನೆ 4 ಅಂಕ, ವಸಂತ ಮುಖ ತೋರಲಿಲ್ಲ 1 ಅಂಕ, ಭಗತ್ ಸಿಂಗ್ 2 ಅಂಕ, ಉದಾತ್ತ ಚಿಂತನೆಗಳು 2, ವಚನಗಳು 2, ನಾನು ಪ್ರಾಸ ಬಿಟ್ಟ ಕತೆ 2 ಅಂಕ, ಅಪಶಿತ ಗದ್ಯ 4, ವ್ಯಾಕರಣ 10 ಅಂಕ, ವ್ಯಾಕರಣ 10 ಅಂಕಗಳಿಗಿದೆ, ಅಲಂಕಾರ 3 ಅಂಕಗಳಿಗೆ ಬರ್ತದೆ, ಗಾದೆ ಮಾತು 3 ಅಂಕಗಳಿಗೆ ಬರ್ತದೆ, ಪತ್ರಲೇಖನ 5 ಅಂಕ, ಪ್ರಬಂಧ 5 ಅಂಕ. ಇದೇನು 10, 3, 3, 6, 3, 9, 10, 20, 29 ಏನದಾವೆ ನೋಡ್ರಿ. ಇಲ್ಲಿ ನಾವು ಅಂಕಗಳನ್ನು ಬಿಟ್ಟು ಕೊಡಬಾರ್ದು, ಒಟ್ಟು ಬಿಟ್ಟು ಕೊಡಬಾರ್ದು. 20 ಒಂದು ಆ್ಯಡ್ ಮಾಡಿದ್ರೆ 30, ಒಟ್ಟು ಇಲ್ಲಿ ಅಂಕಗಳನ್ನು ಬಿಟ್ಟು ಕೊಡಬಾರ್ದು. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವ್ಯಾಕರಣದಲ್ಲಿ ವ್ಯಾಕರಣ, ಛಂದಸ್ಸು, ಅಲಂಕಾರ, ಗಾದೆ, ಪತ್ರಲೇಖನ, ಪ್ರಬಂಧ. ಬ್ಲೂ ಪ್ರಿಂಟ್ ಯಾಕೆ ಇಂಪಾರ್ಟೆಂಟ್ಪ ಅಂತಂದರೆ ಯಾವ ಪಾಠಕ್ಕೆ ನಾನು ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬೇಕು ಅನ್ನೋದು ಬ್ಲೂ ಪ್ರಿಂಟ್ ನಮಗೆ ಹೇಳ್ತಿದ್ದಾರೆ. ಹೌದಾ, ಯಾವ ಪಾಠಕ್ಕೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಟ್ಟರೆ ನನಗೆ ಎಷ್ಟು ಅಂಕಗಳು ಬರ್ತಾವೆ. ಹೌದಾ, 1ನೇ ಪಾಠದಲ್ಲಿ ನಾನು ಎದಕ್ಕೆ ಕಾನ್ಸಂಟ್ರೇಷನ್ ಕೊಡೋ, 1ನೇ ಪಾಠದಿಂದ 1 ಅಂಕದ 1 ಪ್ರಶ್ನೆ ಬರ್ತದೆ, 2 ಅಂಕದ 1 ಪ್ರಶ್ನೆ ಬರ್ತದೆ. ಹೌದಾ, ಅಲ್ಲಿ ದೊಡ್ಡ ಪ್ರಶ್ನೆಗಳು ಬರೋಂಗಿಲ್ಲ, ದೊಡ್ಡ ಉತ್ತರ ಓದೋ ಅವಶ್ಯಕತೆನೇ ಇಲ್ಲ. ಸೊ ಆ ರೀತಿ ನೀವು ರೂಪರೇಷೆನ ಹಾಕೋಬೇಕು. ಒಂದೊಂದು ಲೆಸನ್ನದ್ದು ನೀವು ಬರೆದಿಟ್ಟಪ್ಪ ಅಂತಂದರೆ ಅದಕ್ಕೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಸಹಾಯ ಮಾಡ್ತದೆ. ನಿಮಗೆ ಹೇಗಾದರೂ ಅವರು 8415, ಹೌದಾ, ಇಷ್ಟು ಪ್ರಶ್ನೆಗಳನ್ನು ಹೊಂದಿರುವಂಥ ಒಂದು ಬುಕ್ಲೆಟನ್ನು ಕೊಟ್ಟಿದ್ದಾರೆ. ಲೆಸನ್ ವೈಸ್ ಬುಕ್ಲೆಟ್ ಇದೆ. ಸೊ ಅದರಲ್ಲಿ ನೀವೇನು ಮಾಡ್ಬೋದು, ಲೆಸನ್ ವೈಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ. ಆ ಪ್ರಶ್ನೆಗೆ 1 ಮಾರ್ಕ್ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು 1ನೇ ಪಾಠದಲ್ಲಿ. 2 ಅಂಕದ ಮಾತ್ರ ಪ್ರಶ್ನೆಗಳನ್ನ 1ನೇ ಪಾಠದಲ್ಲಿ ನೋಡ್ಕೊಳ್ಳೋದು, ರಿಮೈನಿಂಗನ್ನು ಸ್ಕಿಪ್ ಮಾಡಿಬಿಡೋದು. ಸೊ ಅದರಿಂದ ಏನಾಗ್ತದೆ, ಟೈಮ್ ಸೇವಿಂಗ್ ಆಗ್ತದೆ, ನಾವು ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಅ ಸ್ಮಾರ್ಟ್ ಸ್ಟಡೀಸ್. ಇದನ್ನು ನಾವೇನನ್ನೋದು ಸ್ಮಾರ್ಟ್ ಸ್ಟಡಿ ಅನ್ನೋದು. ಹೌದಾ, ಎಲ್ಲವನ್ನು ಓದ್ತಾ ಹೋಗೋದು, ದಟ್ ಈಸ್ ಹಾರ್ಡ್ ವರ್ಕ್ ಸ್ಟಡಿ. ಹೌದಾ, ದಿಸ್ ಈಸ್ ದ ಮಾಡೆಲ್ ಪ್ರಶ್ನೆ ಪತ್ರಿಕೆ ಸರ್ಕಾರದವ್ರು ಬಿಟ್ಟಿದ್ದಾರೆ, ಗೌರ್ಮೆಂಟ್ದವರು ಮಾಡೆಲ್ ಕ್ವಶನ್ ಪೇಪರ್ ಅಂತ. ಸೊ ನೀವು ನೋಡ್ಕೋಬೋದು ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ. ಆ್ಯನ್ಯುವಲ್ ಪೇಪರ್ನಲ್ಲಿ ಇದೇ ರೀತಿಯಾಗಿ ಕ್ವಶನ್ನು ವಿತ್ ಆನ್ಸರ್ಸನ್ನು ಕೊಟ್ಟಿದ್ದೀನಿ ನಾನಿಲ್ಲಿ. ಕ್ವಶನ್ಸು ಅದಾವೆ, ಆನ್ಸರ್ಸು ಅದಾವೆ. ಹೌದಾ, ನೀವು ನೋಡ್ಬೋದು ಇಲ್ಲಿ ಪ್ರಶ್ನೆಗಳನ್ನು, ಎಲ್ಲ ಪ್ರಶ್ನೆಗಳು. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಸಂದರ್ಭದ ಸ್ವಾರಸ್ಯಗಳನ್ನು ಬರೆಯಿರಿ. ಹೌದಾ, ಅಲಂಕಾರವನ್ನು ಹೆಸರಿಸಿ, ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ. ಓಕೆ, ಈ ರೀತಿ ಕೊಟ್ಟಿದ್ದಾರೆ. ನಂಬಿ ಕೆಟ್ಟವರೆಲ್ಲ ಈ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ. ಇದಿಷ್ಟು ಪ್ರಶ್ನೆಗಳು. ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಹೌದಾ, ಇಲ್ಲಿಂದ ಉತ್ತರಗಳು ಸ್ಟಾರ್ಟ್ ಆಗ್ತಾ ಇದೆ. ಹೌದಾ, ವರ್ಗೀಯ ವ್ಯಂಜನ ಪಂಚಮಾಕ್ಷರಗಳು ಇವು ಯಾವ್ಯಾವ, ಅನುನಾಸಿಕಗಳು, ಪ್ರಾಣಾಕ್ಷರಗಳು, ಅಲ್ಪ ಪ್ರಾಣಾಕ್ಷರಗಳು, ಯೋಗ ಭಾಗಗಳು, ಅನುನಾಸಿಕಗಳು. ಮಾತಂತು ಪದವು ಈ ಸಂಧಿಯೇ ಸೇರಿದೆ. ಲೋಪಸಂಧಿ, ಮಾತು ಪ್ಲಸ್ ಅಂತು, ಮಾತಂತು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. ಕ್ರಿಯಾಪದದ ಮೂಲ ರೂಪ ಧಾತು. ಲೋಕದೊಳ್ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಪ್ತಮಿ, ಲೋಕದೊಳ್.
ಮುಂಗೈ ಈ ಪದವು ಸಮಾಸಕ್ಕೆ ಉದಾಹರಣೆ. ಅಂಶಿ ಹೌದಾ. ವೀರ ಬೀರ ಕೊಡಲಿ ಕುಠಾರ. ನದಿ ರೂಢನಾಮ ವಿಜ್ಞಾನಿ ಅನ್ವರ್ಥಕ ನಾಮ. ಬನ್ನಿ ಬನ್ನಿ ದ್ವಿರುಕ್ತಿ ಹಾಲು ಜೇನು ಜೋಡು ನುಡಿ. ಹೌದಾ. ಈ ರೀತಿಯಾಗಿ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಬಹುದು. ವಿತ್ತು ಉತ್ತರಗಳು ಅದಾವೆ ಇಲ್ಲಿ. ನೀವು ಮಕ್ಕಳು ಏನು ಮಾಡಬೇಕು, ಇದನ್ನು ನೋಟ್ ಡೌನನ್ನು ಮಾಡ್ಕೋಬೇಕು. ಹೌದಾ. ನಾನು ಡೀಟೇಲಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನೀವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ. ನನ್ನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.